ಹಣತೆಯಾರಿತು ಹಣೆಯ ಬರ ಅಳಿತು ಹಣತೆಯಾರಿತು ಹಣೆಯ ಬರ ಅಳಿತು ಹಣತೆಯಾರಿತು ಪ್ರಾಣೇಶ್ವರ ಪ್ರಾಣಕಾಂತ ಸ್ವಾಮಿ ಮರಡು ಭೂಮಿಯಂತೆ ಬಾಳುವಳಗಿತು ಬರಡು ಭೂಮಿಯಂತೆ ಬಾಳುವಳಗಿತು ಮದೆಯನಗಲಿ ಚಿತೆಯೊಳಗೆ ಪಾಪಿಯಾದೆನು ಮದೆಯನಗಲಿ ಚಿತೆಯೊಳಗೆ ಪಾಪಿಯಾದೆನು ಹಣತೆಯಾರಿತು ಹಣೆಯ ಬರ ಅಳಿತು ಹಣತೆಯಾರಿತು ಪ್ರಾಣೇಶ್ವರ ಪ್ರಾಣಕಾಂತ ಅಯ್ಯೋ ಪರರ ಮಾತು ಕೇಳಿ ನಾನು ಮರಳುಗೊಂಡೆನು ಮಾತು ಕೇಳಿ ನಾನು ಮರಳುಗೊಂಡೆನು ಮದೆಯನಗಲಿ ಚಿತೆಯೊಳಗೆ ಪಾಪಿಯಾದೆನು ಮದೆಯನಗಲಿ ಚಿತೆಯೊಳಗೆ ಪಾಪಿಯಾದೆನು ಹಣತೆಯಾರಿತು ಹಣೆಯ ಬರ ಅಳಿತು ಹಣತೆಯಾರಿತು ಹಣತೆಯಾರಿತು ಪಾಪಿಯಾದ ಮಗ, ನಿನ್ನ ಮಾತನ್ನು ಕೇಳಿ ನಾನಿಂತ ಮೋಸ ಹೋದೆ. ನನ್ನ ಕೈಯಾರ ನನ್ನ ಸೌಭಾಗ್ಯವನ್ನು ನಾನೇ ಕಿತ್ತುಕೊಂಡರೆ ಅಯ್ಯೋ ಬರಬಾರದು. ಅಮ್ಮ ಜನನಿ ನಮಸ್ಕರಿಸುವೆವು. ಕುಮಾರ ನಿಮಗೆ ಮಂಗಳವಾಗಲಿ. ತಾತಂದ್ರೆ ಲಕ್ಷ್ಯ ಜನನಿ ಇದೇನು ಆಶ್ಚರ್ಯ ನಿಮ್ಮ ಮುಖವನ್ನು ನೋಡಿದರೆ ದೇವರಿಲ್ಲದ ದೇವಾಲಯದ ಹಾಗೂ ಒಕ್ಕಲಿಲ್ಲದ ಊರಿನ ಹಾಗೂ ನೀರಿಲ್ಲದ ಸರೋವರದ ಹಾಗೂ ಕಾರಣವೇನು ತಾಯಿ? ಅಮ್ಮ ಇದೆಲ್ಲವೂ ನಿನ್ನ ಸುಖವನ್ನು ಬಯಸಿದಿರೋ ಫಲವಾಗಿರುವುದು ಕುಮಾರ. ಅಮ್ಮ ಬಯಸತಕ್ಕವರು ಅನೇಕರಿರುವಲ್ಲಿ ಪ್ರತ್ಯೇಕವಾಗಿ ನೀನೇಕೆ ಬಯಸಿದೆ ತಾಯೇ? ನಾನೇ ಬಯಸಬೇಕಾದ ಕಾರಣ ಬಂದಿದ್ದರಿಂದ ಬಯಸಿದರು ಕುಮಾರ. ಅಮ್ಮ ಕ್ಷೇಮದೋಳಿ ಹರೆ ಭೂಮಿ ಪಾಲಕರು ಕುಮಾರ. ಅಮ್ಮ ಕಂದ ಅಯ್ಯೋ ಕ್ಷೇಮದೋಳಿ ಹರೆ ಭೂಮಿ
ವಶಿಷ್ಠರೋಳ್ ಪ್ರೇಮದಿ ಕೂಡಿದ ಸ್ವಾಮಿ ವಶಿಷ್ಠರೋಳ್ ಪ್ರೇಮದಿ ಕೂಡಿದ ಕ್ಷೇಮದೊಳಿದರೆ ಭೂಮಿ ಪಾಲಕರು ದರೆಯನ್ನು ಅರುಷದೆ ಪರಿಪಾಲಿಸುತ್ತ ದರೆಯನ್ನು ಹರುಷದೆ ಪರಿಪಾಲಿಸುತ್ತ ನೆರೆ ಮುದದಿಂದಲೇ ಇರುವರೆ ಜನರ ನೆರೆ ಮುದದಿಂದಲೇ ಇರುವರೆ ಜನದ ತರಳ್ಳನದನ್ನು ತೊರಿತದೆ ಕರೆಸಿದ 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 ಪರಿಯನ್ನು ಬೇಡುವುದು ಕರುಣದಿ ಪರಿಯನ್ನು ಬೇಡುವುದು ಕರುಣದಿ ಕ್ಷೇಮದೊಳಿ ಹರೆ ಭೂಮಿ ಪಾಲಕರು ಇಂದಿಗೆ ಸುಖದಿಂದಿರುವರೆ ಜನಗ ಇಂದಿಗೆ ಸುಖದಿಂದಿರುವರೆ ಜನಗ ನಂದದಿ ರಾಜವ ಚಂದದಿ ನಡೆಸುತ್ತ ನಂದದಿ ರಾಜವ ಚಂದದಿ ನಡೆಸುತ್ತ ಕಂದನಾದನ್ನೊಳು ದಲ್ಲುಗ ಪಡೆದನೆ 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 ಇಂದಿಗ ಬೇಡುವುದು ಸಂದೇಹ ಪಡದನೆ ಇಂದಿಗ ಬೇಡುವುದು ಸಂದೇಹ ಪಡದನೆ ಕ್ಷೇಮದೊಳಿ ಭೂಮಿ ಪಾಲಕರು ಸ್ವಾಮಿ ವಶಿಷ್ಠರೋಳ್ ಪ್ರೇಮದಿ ಕೂಡಿದ ಸ್ವಾಮಿ ವಶಿಷ್ಠರೋಳ್ ಪ್ರೇಮದಿ ಕೂಡಿದ ಕ್ಷೇಮದೊಳಿ ಹರೆ ಭೂಮಿ ಪಾಲಕರು ಅಮ್ಮ
ಅಮ್ಮ, ಕುಮಾರ, ತಂದೆಯವರ ಆದಿಯಾಗಿ ಎಲ್ಲರೂ ಸೌಖ್ಯವಾಗಿರುವರೆ ತಾಯಿ. ಕುಮಾರ, ಅಮ್ಮ, ಆ ವಿಚಾರವನ್ನು ನಾನೇನೆಂದ ಹೇಳಲಿಕ್ಕಂತ ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರ ಕುಮಾರ. ಅಮ್ಮ, ಕಂದ, ಅಮ್ಮ, ಏನು ತಂದೆಯವರು ಸ್ವರ್ಗಸ್ಥರಾದರೆ ತಾಯಿ? ಹೌದು ಕಂದ. ಅಮ್ಮ, ರಾಮ ಲಕ್ಷ್ಮಣರು, ಅಮ್ಮ, ರಾಮ ಲಕ್ಷ್ಮಣರು ತಂದೆಯವರನ್ನು ಉಪಚರಿಸಿ ಅವರ ಮರಣ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಅಂತ್ಯ ಸಂಸ್ಕಾರಗಳನ್ನು ಮಾಡಿ ಪುಣ್ಯಾತ್ಮರಾದರು ತಾಯಿ, ಪುಣ್ಯಾತ್ಮರಾದರು. ಈ ಪಾಪಿಯಾದ ಭರತನಿಗೆ, ಅಮ್ಮ, ಈ ಪಾಪಿಷ್ಟನಾದ ಭರತನಿಗೆ ಆ ಪುಣ್ಯವು ಲಭಿಸದೆ ಹೋಯಿತಲ್ಲ ತಾಯೇ, ಲಭಿಸದೆ ಹೋಯಿತಲ್ಲ. ಇಲ್ಲ ಕುಮಾರ, ಇಲ್ಲ. ನಿನಗಿಲ್ಲದ ಸೌಭಾಗ್ಯ ಆ ರಾಮ ಲಕ್ಷ್ಮಣರಿಗೆ ದೊರಕಲು ಹೇಗೆ ಸಾಧ್ಯ? ನಿನ್ನ ತಂದೆಯವರ ಮರಣ ಕಾಲದಲ್ಲಿ ಅವರಾರೂ ಬಳಿಯಲ್ಲಿರಲಿಲ್ಲ ಕುಮಾರ. ಅಂದರೆ ಅಮ್ಮ, ರಾಮ ಲಕ್ಷ್ಮಣರು ತಂದೆಯವರ ಮರಣ ಕಾಲದಲ್ಲಿ ಅವರ ಬಳಿಯಲ್ಲಿಲ್ಲದೆ ಎಲ್ಲಿಗೆ ಹೋಗಿದ್ದರಮ್ಮ? ಅರಣ್ಯವಾಸಕ್ಕೆ ಹೋಗಿದ್ದರು ಕುಮಾರ. ಅಮ್ಮ, ಏನು ಹೇಳುತ್ತಿರುವೆ ತಾಯಿ? ಶ್ರೀರಾಮಚಂದ್ರನು ಅರಣ್ಯಕ್ಕೆ ಹೋಗುವುದೇ? ಅಮ್ಮ, ಶ್ರೀರಾಮಚಂದ್ರನು ಅರಣ್ಯಕ್ಕೆ ಹೋಗಲು ಕಾರಣವೇನು ತಾಯಿ? ನಾನೇ ಕುಮಾರ, ನಾನೇ ಕುಮಾರ. ಅಮ್ಮ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಓಹೋ, ಆ ವರಗಳನ್ನು ಈಗ ಕೇಳಿಕೊಂಡೆನು. ಏನೆಂದು ಕೇಳಿದೆ ತಾಯಿ? ನನ್ನ ಮೊದಲನೇ ವರಕ್ಕೆ ಈಗ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನು. ಮತ್ತೆ ಎರಡನೆಯದು, ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರುಮಡಿಯನ್ನುಟ್ಟು ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಮಾತನ್ನು ನೆರವೇರಿಸುವುದಕ್ಕಾಗಿ ರಾಮ ಲಕ್ಷ್ಮಣ ಸೀತ ಸಮೇತರಾಗಿ ವನವಾಸಕ್ಕೆ ಹೋದರು. ಅದೇ ವ್ಯಸನದಲ್ಲಿ ನಿನ್ನ ತಂದೆಯವರು ಸ್ವರ್ಗಸ್ಥರಾದರು ಕಂದ. ಧರಣಿ ಪತಿ ದಶರಥನ ಧರಣಿ ಪತಿ ದಶರಥನ ಮರಣಕ್ಕೆ ಕಾರಣಳಾದಿವಳ ಬರದಿ ಶಿಕ್ಷಿಸದೆ ಬಿಡೆನಾ ಕುಮಾರ, ಪರಮ ಪಾತಕಿ ಈಕೆಯ ಪರಮ ಪಾತಕಿ ಈಕೆಯ ಶಿರವಂ ಕಡಿದು ಧರೆಗೀಡಾಡುವೆನು ಮುದದಿ ಭ್ರಷ್ಟಳೆ ಕುಲಘಾತಕಿ. ಇಂತಹ ಕಾರ್ಯವನ್ನು ಸಾಧಿಸಬೇಕೆಂದು ಎಷ್ಟು ದಿನಗಳಿಂದ ಕಾದಿದ್ದೆ. ನನಗೆ ತಂದೆಯಂತೆ ಪೂಜ್ಯನು, ಪಿತೃ ಸಮಾನನು, ಧರ್ಮ ಸ್ವರೂಪನಾದ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿ ದೇವೇಂದ್ರಾದಿಗಳಿಂದ ಸನ್ಮಾನಿತನಾದ ತಂದೆಯವರನ್ನು ಯಮಪುರ ಕಟ್ಟಿದ ಘಾತಕಿ ನೀನು. ನಿನ್ನನ್ನು ನನ್ನ ತಾಯಿ ಎಂದು ನಿನ್ನ ಮುಖವನ್ನು ನೋಡುವುದೇ. ನೀನು ಯಾವಾಗ ನ್ಯಾಯವನ್ನು ಬಿಟ್ಟು ಅನ್ಯಾಯಕ್ಕೆ ಎಡೆಯಾದೆಯೋ, ಅಂದೇ ಅಪರಾಧಿ ಎನಿಸಿದೆ. ಅಪರಾಧಿಗಳನ್ನು ಶಿಕ್ಷಿಸುವುದೇ ನನ್ನ. ಆದುದರಿಂದ ನಿನ್ನನ್ನೀಗಲೇ ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ಶಿರಸ್ಸನ್ನು ಶ್ರೀರಾಮಚಂದ್ರನ ಪಾದಗಳಿಗೆ. ಶಾಂತನಾಗು ಅಗ್ರಜ, ಶಾಂತನಾಗು. ಬಿಡು ಕೋಪವ ಮನದೋ
ಎಡಮತಿ ಇವಳನ್ನು ಒಡವಿಯಲಿ ಛೇದಿಸಿದರೆ ನಾವು ಆ ದೃಢಸಕ ರಾಮಚಂದ್ರನು ಕಡುಕೋಪಗೊಳ್ಳುವನು ದುಡುಕುತನವ ತಡೆ ಅಗ್ರಜನೇ ಕೋಪವೇಕೆ ಅಣ್ಣ ನಿನಗೆ ಅಣ್ಣ ಕೋಪವೇಕೆ ಅಣ್ಣ ನಿನಗೆ ಭೂಪ ನಿನ್ನನು ಬೇಡಿಕೊಂಡೆ ಕೋಪವೇಕೆ ಅಣ್ಣ ನಿನಗೆ ಭೂಪ ನಿನ್ನನು ಬೇಡಿಕೊಂಡೆ ಪಾಪಿ ಇವಳ ಛೇದಿಸಿದರೆ ಅಣ್ಣ ಪಾಪಿ ಇವಳ ಛೇದಿಸಿದರೆ ಪಾಪ ಬರುವುದು ನಮಗೆ ಕೇಳು ಪಾಪ ಬರುವುದು ನಮಗೆ ಕೇಳು ಕೋಪವೇಕೆ ಅಣ್ಣ ನಿನಗೆ ಭೂಪ ನಿನ್ನನು ಬೇಡಿಕೊಂಬೆ ಅದ ಮಾಡಿವಳ ಒದಿಸಲೀಗ ಅಣ್ಣ ಶತ್ರುಘ್ನ ಅದ ಮಾಡಿವಳ ಒದಿಸಲೀಗ ಪದುಮನಾಭನು ಆಗ್ರಹಿಸುವ ಪದುಮನಾಭನು ಆಗ್ರಹಿಸುವ ಪದಕ್ಕೆ ಎರಗಿ ಬೇಡಿಕೊಂಡೆ ಪದಕ್ಕೆ ಎರಗಿ ಬೇಡಿಕೊಂಡೆ ಮುದವ ತಾಳು ನಿಸದ ಮಹಾತ್ಮನೆ ಮುದವ ತಾಳು ನಿಸದ ಮಹಾತ್ಮನೆ ಕೋಪವೇಕೆ ಅಣ್ಣ ನಿನಗೆ ಭೂಪ ನಿನ್ನನು ಬೇಡಿಕೊಂಡೆ ಶಾಂತನಾಗು ಅಗ್ರಜ, ಶಾಂತನಾಗು. ಕೋಪದಲ್ಲಿ ಕೊಯ್ದ ಮೂಗು ಶಾಂತಿಯಲ್ಲಿ ಬರುವುದೇ? ಈಕೆಯನ್ನು ಸಂಹರಿಸಿದ ವರ್ತಮಾನವು ಅಣ್ಣನಾದ ಶ್ರೀರಾಮಚಂದ್ರನಿಗೆ ತಿಳಿದರೆ ಮಾತೃದ್ರೋಹಿಗಳೆಂದು ನಮ್ಮಗಳ ಮುಖವನ್ನೇ ನೋಡುವುದಿಲ್ಲ. ಆದ್ದರಿಂದ ನಾವೀಗಲೇ ಶ್ರೀರಾಮಚಂದ್ರನ ಬಳಿಗೆ ಹೋಗಿ ಆತನಲ್ಲಿ ಕ್ಷಮೆಯಾಚಿಸಿ ಪಟ್ಟಣಕ್ಕೆ ಕರೆದುಕೊಂಡು ಬರೋಣ, ಅಥವಾ ಆತನ ಆಜ್ಞೆಯಂತಾದರೂ ನಡೆಯೋಣ. ನಡೆ ಅಗ್ರಜ. ಈ ದೃಷ್ಟಳ ವಿಚಾರವೇನು? ನಡೆ, ನಮ್ಮ ಹಿರಿಯ ತಾಯಿಯವರಾದ ಕೌಸಲ್ಯಾ ದೇವಿಯವರ ಬಳಿಗೆ ಹೋಗೋಣ. ನಡೆ ಅಣ್ಣ. ಕುಮಾರ, ಮಗು ಭರತ. ಛೇ ದೃಷ್ಟಳೆ, ಶೋಕವೇ
ದೌರ್ಭಾಗ್ಯವೇ. ಕೌಸಲ್ಯೆಯಿಂದ ಇಷ್ಟೆಲ್ಲ ಅನರ್ಥವಾಯಿತು. ರಾಮನು ವನವಾಸಕ್ಕೆ ಹೋದನೆಂದು ಈ ವ್ಯತೆಯಿಂದ ಮಹಾರಾಜರು ಪ್ರಾಣವನ್ನು ಬಿಟ್ಟರು. ಹೇ ಕೌಸಲ್ಯ, ನಿನ್ನಿಂದ ಇಷ್ಟೆಲ್ಲ ಅನರ್ಥವಾಯಿತೆ. ಇದೇನು ಭರತ ಶತ್ರುಘ್ನನು ಈ ಕಡೆನೇ ಬರುತ್ತಿರುವರಲ್ಲ? ಮಾ ಮಾ ಕುಮಾರ, ಅಮ್ಮ ನಿಮ್ಮಡಿಗೆ. ಅಮ್ಮ ಕುಮಾರ, ಅಮ್ಮ ನಿಮ್ಮಡಿಗೆ. ತಾಯೇ ವಂದಿಪೆ ಚಂದದಲ್ಲಿ ನಾನು. ಅಮ್ಮ ಕುಮಾರ, ವಂದಿಪೆ ಚಂದದಲ್ಲಿ ನಾನು. ಅಮ್ಮ ನಿಮ್ಮಡಿಗೆ. ರಾಘವ ರಾಮನಾಗಲಿ ನಾನು. ಅಮ್ಮ ಕುಮಾರ, ರಾಘವ ರಾಮನಾಗಲಿ ನಾನು. ಹೇಗಿರಲಮ್ಮ ಜಗದಳು ಮಾಲೆ. ಮಾ ರಾಘವ ರಾಮನಾಗಲಿ ನಾನು. ಹೇಗಿರಲಮ್ಮ ಜಗದಳು ಮಾಲೆ. ಹೋಗಿನ ಶೀಘ್ರದಿ ಯೋಗಿ ನಾಮ. ಕುಮಾರ, ಹೋಗಿನ ಶೀಘ್ರದಿ ಯೋಗಿ ಬೇಗದೆ ಕರೆ ತರುವೆ ಜಗದ ವಿರಾಮನ. ಕುಮಾರ, ಬೇಗದೆ ಕರೆ ತರುವೆ ಜಗದ ವಿರಾಮನ. ಅಮ್ಮ ನಿಮ್ಮಡಿಗೆ. ತಾಯೇ ವಂದಿಪೆ ಚಂದದಲ್ಲಿ ನಾನು. ಅಮ್ಮ ನಿಮ್ಮಡಿಗೆ. ಮಂದ ಭಾಗ್ಯಳ ನಂದನನೆಂದುಳೆ. ಅಮ್ಮ ಕುಮಾರ, ಮಂದ ಭಾಗ್ಯಳ ನಂದನನೆಂದುಳೆ. ಗುಂದನೆಣಿಸದಿರೋ ನನ್ನಳು ತಾಯೇ. ಅಮ್ಮ ಗುಂದನೆಣಿಸದಿರೋ ನನ್ನಳು ತಾಯೇ. ಹೋಗಿನ ಶ್ರೀ ಯೋಗಿ ವಂದ್ಯನ. ತಂದೆಯ ಕಾರ್ಯವಾಯಿಂದಿಗ ನಡೆಯಿಸಿ. ಅಮ್ಮ ತಂದೆಯ ಕಾರ್ಯವಾಯಿಂದಿಗ ನಡೆಯಿಸಿ. ಸುಂದರ ರಾಮನ ಚಂದದಿ ಕರೆತರುವೆ. ಅಮ್ಮ ಕುಮಾರ, ಸುಂದರ ರಾಮನ ಚಂದದಿ ಕರೆತರುವೆ. ಅಮ್ಮ ನಿಮ್ಮಡಿಗೆ. ತಾಯೇ ವಂದಿಪೆ ಚಂದದಲ್ಲಿ ನಾನು.
ಅಮ್ಮ ನಿಮ್ಮಡಿಗೆ ಅಮ್ಮ ತಾಯೇ ಜನನಿ ಕುಮಾರ, ನಿಮಗೆ ಮಂಗಳವಾಗಲಿ. ಅಮ್ಮ ಅಮ್ಮ ಕುಮಾರ, ತಂದೆಯವರ ಉತ್ತರ ಕ್ರಿಯಾದಿಗಳಿಗೆ ಅಪ್ಪಣೆ ಆಗಲಮ್ಮ. ಆ ನಂತರ ಶ್ರೀರಾಮಚಂದ್ರನನ್ನು ಕಂಡು ಕರೆದುಕೊಂಡು ಬರುವೆನು ತಾಯಿ. ಕುಮಾರ, ಅಮ್ಮ ರಾಮನು ಅರಣ್ಯದಿಂದ ಹಿಂತಿರುಗಿ ಬರುವರಿ ಅಲ್ಲಿವರೆಗೂ ನೀನು ರಾಜ್ಯವನ್ನು ಏರಿ ಪಟ್ಟಾಭಿಷೇಕವನ್ನು ರಾಜ್ಯವನ್ನು ಪಾಲನೆ ಮಾಡು. ಅಮ್ಮ ಹೇಳುವನು ಕೇಳಿ. ಹೇಳು ಕುಮಾರ. ಕ್ಷಿತಿಯಂ ಆಳಲು ನಾ ಕುಮಾರ, ಕ್ಷಿತಿಯಂ ಆಳಲು ನಾ ಮತಿಯುತೆ ಯೋಚಿಸಿದ್ದೊಡೆ ಭೂತಲದಿ ಗೋವಿ ಪ್ರದೋಷ ನನಗೆ ಲಭಿಸಲಿತಾಯೇ. ಕುಮಾರ, ಅತಿ ತ್ವರಿತದಿ ಹೋಗಿನ ಅತಿ ತ್ವರಿತದಿ ಹೋಗಿನ ಪತಿತ ಪಾವನ ರಾಘವನ ಬುಧದಿ ಕರೆ ತರುವೆನು ಜನನಿ. ಕುಮಾರ, ಏನು ಹೇಳಿದೆ ತಾಯೇ? ರಾಜ್ಯದ ಮೇಲಿನ ಆಸೆಗಾಗಿ ಶ್ರೀರಾಮಚಂದ್ರನನ್ನು ಕಾಡಿಗೆ ಕಳಿಸಲು ಯತ್ನಿಸಿದ್ದರೆ ಬ್ರಹ್ಮಹತ್ಯೆ, ಶಿಶು ಹತ್ಯೆ, ಸ್ತ್ರೀ ಹತ್ಯೆ, ಸುರಪಾನ ಮಾಡಿದವರಿಗೆ ಲಭಿಸಬಹುದಾದ ನರಕವು ನನಗೆ ಲಭಿಸಲಮ್ಮ. ಅಮ್ಮ ಅಮ್ಮ ಕುಮಾರ, ಈಗಲಾದರೂ ನಿಮ್ಮ ಮನಸ್ಸಿಗೆ ಸಂತೋಷವಾಯಿತೆ ತಾಯೇ, ಸಂತೋಷವಾಯಿತು. ಅಮ್ಮ ತಂದೆಯವರ ಉತ್ತರ ಕ್ರಿಯಾದಿಗಳನ್ನು ನಡೆಸಲು ನನಗೆ ಅಪ್ಪಣೆಯನ್ನು ಕೊಡುತ್ತಾಯಿ. ಆ ನಂತರ ಶ್ರೀರಾಮಚಂದ್ರನನ್ನು ಕಂಡು ಕರೆದುಕೊಂಡು ಬರುವೆನು ತಾಯಿ. ಕುಮಾರ, ಅಮ್ಮ ನಿಮ್ಮ ತಂದೆಯರು ಉತ್ತಾರ ಕ್ರಿಯೆಯನ್ನು ಮಾಡಿ ನಿನ್ನ ಇಷ್ಟದಂತೆ ಮಾಡು ಕುಮಾರ. ಅಮ್ಮ ಹರ್ಣವನ್ನು ತೋರೆದೆ ಪಿತನೆ. ಕುಮಾರ, ಹರ್ಣವನ್ನು ತೋರೆದೆ ಪಿತನೆ ಪರಮ ಪಾತಕಿಯನ್ನು ಬೇಡು. ಪರಮ ಪಾತಕಿಯನ್ನು ಬೇಡು. ಇರಿಸಾಲೆ ಹರಣವ ಜನಕ ಪರಮ ಪಾತಕಿಯನ್ನು ಬೇಡು.
ಕೈಕೆಯ ವರದ ಗಾತದೆ ಜನಕ ದುರುಳ ಕೈಕೆಯ ವರದ ಗಾತದೆ ತೊರೆದೆಯ ನೀ ಪ್ರಾಣವನು ಜನಕ ತೊರೆದೆಯ ನೀ ಪ್ರಾಣವನು ದುರಿತವೆಂದು ಸಹಿಸಲಿನ ಜನಕ ದುರಿತವೆಂದು ಸಹಿಸಲಿನ ದುರಿತವೆಂದು ಸಹಿಸಲಿನ ಅರಿಯ ನೀನು ಅರಿಯ ನೀನು ಅನ್ನವನ್ನು ತೋರೆದೆ ಪಿತನೆ ಪರಮ ಪಾತಕಿಯನ್ನು ಬೇಡೋ ಜನಕ ಜನಕ ದೈವವೇ, ತಂದೆಯವರ ಉತ್ತರ ಕ್ರಿಯಾದಿಗಳು ಪೂರ್ತಿಯಾಯಿತು. ಶ್ರೀರಾಮಚಂದ್ರನು ಮಾಡಬೇಕಿದ್ದ ಕಾರ್ಯವು ನನಗೆ ಲಭಿಸಿತು. ಈಗ ನಾವು ಅರಣ್ಯಕ್ಕೆ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬರುವೆವು. ಲಕ್ಷ್ಮಣ, ಭರದ್ವಾಜರ ಅಪ್ಪಣೆಯಂತೆ ಚಿತ್ರಕೂಟಕ್ಕೆ ಬಂದಿದ್ದಾಯಿತು. ಇಲ್ಲಿ ನಮ್ಮಗಳ ವಾಸಸ್ಥಳಕ್ಕೆ ಯೋಗ್ಯವಾದ ಜಾಗವನ್ನು ಹುಡುಕೋನಾಕು. ಅಣ್ಣ, ಎತ್ತರವಾದ ಪ್ರದೇಶದಿಂದ ಪ್ರಜ್ವಲಿಸುತ್ತಿರುವ ಈ ಚಿತ್ರಕೂಟದಲ್ಲಿ ಕೆಲವು ದಿವಸ ವಾಸ ಮಾಡಿಕೊಂಡಿರೋಣ. ಹಾಗೆಯೇ ಆಗಲಿ. ಲಕ್ಷ್ಮಣ, ಅಣ್ಣ, ಇದೇನು ಕಾಡಿನಲ್ಲಿ ಘೋರ ಮೃಗಗಳು ಬೆದರಲು ಕಾರಣವೇನು? ಅಲ್ಲದೆ ಭೂಮಿಯಿಂದ ಆಕಾಶಕ್ಕೆ ಕೆಂದೂಳು ಹೇಳುತ್ತಿರುವುದು, ಜನಸಮೂಹದ ಪಾದಘಾತವು ಕೇಳುತ್ತಿರುವುದು ಅದೇನೆಂಬುದನ್ನು ನೋಡಿಕೊಂಡು ಬಾ ಅನುಜ. ಅಣ್ಣ, ತಮ್ಮ ಅಪ್ಪಣೆ ಅಂತ ಆಗಲಿ. ಅಣ್ಣ, ಅದು ನಮ್ಮ ಸೈನ್ಯದಂತೆ ಕಾಣುತ್ತಿರುವುದು. ಓಹೋ, ಈಗ ತಿಳಿಯಿತು. ಭರತನು ತನ್ನ ತಾಯಿಯ ಮಾತನ್ನು ಕೇಳಿಸಿದ್ರೆ ನಮ್ಮನ್ನು ಸಮೇತರವಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತದೆ. ಕಾಡಿನಲ್ಲಿ ಕಾಡುಮೃಗಗಳು ಬೆದರಿ ದಿಕ್ಕುಗಳಿಗೂ ಹೊರಟಿರು. ನೋಡಿದೆ ಅಣ್ಣ, ಅಣ್ಣ ತಮ್ಮಂದಿರ ಮತ್ತರು ಹೇಗಿರುವುದೆಂದು. ಈ ಕ್ಷಣವೇ ಆಗಲಿ ಅವನನ್ನು ಸಂಪರ್ಕಿಸಿ ಬರುವೆನು. ಸಹೋದರ, ಅಣ್ಣ, ಭರತನು ಅಂತಹ ದ್ರೋಹಿಯಲ್ಲ, ಸದ್ಗುಣ ಭರತನು. ಆತನು ಬರಲಿ, ಆತನ ಆಗಮನಕ್ಕೆ ಯಾವುದೋ ಕಾರಣ ಇರಬಹುದು. ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ರಾಮ 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 ಎಲ್ಲಿರುವೆ ರಾಘವ ಕಾನನ ಮಾದನೆ, ಎಲ್ಲಿರುವೆ ರಾಘವ ಕಾನನ ಮಧ್ಯದಿ. ಎಲ್ಲಿರುವೆ ರಾಮ 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 ರಾಮ
ಅಲೆದಲೆದು ನಾವು ಅಡವಿಯಳಿಂದು ದಾರಿಯು ಕಾಣದೆ ಬಳಲು ರಾಮ ದಾರಿಯು ಕಾಣದೆ ಬಳಲುದಲಿರುವೆವು ಎಲ್ಲಿರುವೆ ರಾಮ 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 ಸಹೋದರ ಶತ್ರುಘ್ನ, ಅಣ್ಣ ಈ ಅರಣ್ಯದಲ್ಲಿ ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವೇ ಆಗುತ್ತಿಲ್ಲವಲ್ಲ. ಅಣ್ಣ ಸಹೋದರ, ಶ್ರೀರಾಮಚಂದ್ರನು ಇದುವರೆಗೂ ಬಹುದೂರ ಸಾಗಿರಲಾರನು. ಅದೆಷ್ಟೇ ಕಠಿಣವಾದರೂ ಸರಿ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಇನ್ನು ಮುಂದೆ ಹೋಗಿ ಅಗ್ರಜನನ್ನು ಹುಡುಕೋಣ. ನಡೆ ಅಣ್ಣ. ನಿಜ ಸಹೋದರ, ನಿಜ. ಹೇ ರಾಮ, ರಾಘವ, ರಾಮಚಂದ್ರ, ನಿನ್ನನ್ನು ಕಾಣಬೇಕೆಂದಿರುವ ನನ್ನ ಮನೋರಥವನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಸತ್ಯ ಸ್ವರೂಪ ಸುರಕುಲ ನೃತ್ಯ ಸತ್ಯ ಸ್ವರೂಪ ಸುರಕುಲ ನೃತ್ಯ ಮಹಾಮಹಿಮಾ ದೀನ ರಕ್ಷಕ ಕರುಣಾ ದೈತ್ಯಾಂತಕ ಪಾಲಿಬುದೋ ದೈತ್ಯಾಂತಕ ಪಾಲಿಬುದೋ ಅತ್ಯಾರ್ಥನಾದ ಈ ಅನುಜನ ಭರತನ ವಲದಿ ನಮಸ್ಕರಿಸುವೆವು. ಭರತ, ಶತ್ರುಘ್ನರೇ ನಿಮಗೆ ಮಂಗಳವಾಗಲಿ. ಅಣ್ಣ, ಭರತ, ಅಣ್ಣ, ರತ್ನ ಮುಕುಟಗಳನ್ನು, ಕನಕಾಂಬರಗಳನ್ನು, ಅಣ್ಣ, ಭರತ, ರತ್ನ ಮುಕುಟಗಳನ್ನು, ಕನಕಾಂಬರಗಳನ್ನು ಧರಿಸಿ ಮಂತ್ರಿ ಸಾಮಂತ್ಯರ ಮಧ್ಯೆ ಕೋಸಲ ರಾಜ್ಯದ ಸಿಂಹಾಸನವನ್ನೇರಿ ರಾಜ್ಯ ಭಾರವನ್ನು ಮಾಡಬೇಕಾಗಿದ್ದ ನೀನು ನಾನು ಅಣ್ಣ, ಸಹೋದರ, ಜಟಾ ಮುಕುಟವನ್ನು, ವಲ್ಕಲಗಳನ್ನು ಧರಿಸಿ ಘೋರ ಮೃಗಗಳು ವಾಸ ಮಾಡುತ್ತಿರುವ ಈ ಕಾಡಿನಲ್ಲಿ ವಾಸ ಮಾಡುತ್ತಿರುವೆ ಅಲ್ಲ ಅಣ್ಣ. ನಿನ್ನ ಈ ಸ್ಥಿತಿಯನ್ನು ನನ್ನ ಕಣ್ಣುಗಳಿಂದ ನೋಡಿದ ನಾನೆಂತಹ ಪಾಪಿ ಅಣ್ಣ, ನಾನೆಂತಹ ಪಾಪಿ ಭರತ, ಅಣ್ಣ. ತಂದೆಯವರ ವಾಗ್ದಾನವನ್ನು ನಡೆಸುವ ಸಲುವಾಗಿ ಅರಣ್ಯಕ್ಕೆ ಬಂದಿರುವ ನಾವು ಈ ಅರಣ್ಯವಾಸವು ಭವನವಾಸವೆಂದರೆ ಸುಖಕರವಾಗಿರುವುದು. ಅದು ಹಾಗಿರಲಿ,
ವೃದ್ಧರಾದ ತಂದೆಯವರನ್ನು ಬಿಟ್ಟು ನೀನು ಹೀಗೆ ಬರಬಹುದೇ ಸಹೋದರ? ಅಣ್ಣ ಸಹೋದರ, ಅಣ್ಣ, ಆ ವಿಚಾರವನ್ನು ಏನೆಂದು ಹೇಳಲಿ ಅಣ್ಣ? ಏನಾಯ್ತು ಭರತ? ಅಣ್ಣ, ಆ ದುಷ್ಟಳಾದ ಕೈಕೆಯು, ಆ ದುಷ್ಟಳಾದ ನನ್ನ ತಾಯಿ ಕೈಕೆಯು ಅಣ್ಣ, ಸಹೋದರ, ಪಿತೃ ಸಮಾನರಾದ ನಿಮ್ಮನ್ನು ಕಾಡಿಗಟ್ಟಿದ ಕಾರಣ ಅಣ್ಣ, ಕಾರಣ ಪೂಜ್ಯರಾದ ತಂದೆಯವರು ನಿಮ್ಮ ನಗಲಿದ ಮಹಾಶೋಕದಿಂದ ಪರಿತಪಿಸಿ. ಸಹೋದರ, ಅಣ್ಣ, ಏನಾಯ್ತು? ಜಾಗೃತಿಯಾಗಿ ತಿಳಿಸೋಣಾಗು. ನಿಮ್ಮ ನಗಲಿನ ಮಹಾಶೋಕದಿಂದ ಪರಿತಪಿಸಿ ಸ್ವರ್ಗಸ್ಥರಾದರೆ ಪರಲೋಕವನ್ನೋ ಪಿತಾ ಹೃದಯ ಪರಲೋಕವನ್ನೋ ಪಿತಾ ಮತಿವಂತನೋ ನೀನೋ ಜಗ ಮತಿವಂತನೋ ನೀನೋ ಸಿದ್ಧಿಯೊಳನ ಭಾಗ್ಯ ರಾಧೇವೋ ಲಕ್ಷ್ಮಣ ಸ್ವಾಮಿಗೆ ದಿವಂತನೋ ನೀನೋ ಚಿತಿಯೊಳನ ಭಾಗ್ಯ ರಾಧೇವೋ ಗತಿಯಾರು ನಾಮ ಇನ್ನೋ ಭರತ ಗತಿಯಾರು ನಾಮ ಇನ್ನೋ ಮತಿ ತೋರದ ದೇವೋ ಸೇ ಹೃದಯ ಪರಲೋಕವನ್ನೋ ಪಿತ ಭರತ ಗಿರಿಮಠದಿಯವರ ಎರಡರ ಗಾನದಿ ಹೌದಣ್ಣ, ಗಿರಿಮಠದಿಯವರ ಎರಡರ ಗಾನದಿ ಗಿರಿಮಠ ದಿಯವರ ಎರಡರ ಗಾನದಿ ಗಿರಿಮಠದಿಯವರ ಎರಡರ ಗಾನದಿ ಪರಿತಪಿಸುತ್ತಲೇ ಹೋದೆ ಜನಕ ಪರಿತಪಿಸುತ್ತಲೇ ಹೋದೆ ಧೀರಾಗ್ರ ಗಣ್ಯನೇ ಧೀರಾಗ್ರಗಣ್ಯನೇ ದಾರಿಗಿಲ್ಯ ಉದೋ ಅಲ್ಲವೇ ಸಹೋದರರೇ?
ಪರಲೋಕವನ್ನು ಪಿತಾ ಜನಕ 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 ತಂದೆಯವರ ಮರಣ ಕಾಲದಲ್ಲಿ ಅವರ ಸಮೀಪದಲ್ಲಿದ್ದು ಅವರ ಸೇವೆಯನ್ನು ಮಾಡುವ ಭಾಗ್ಯವು ನಮಗಿಲ್ಲದಂತಾಯಿತಲ್ಲ. ಸೀತಾ, ಲಕ್ಷ್ಮಣ, ನಾವೆಂತಹ ಪಾಪಿಷ್ಠರು, ನಾವೆಂತಹ ಧರ್ಮಿಷ್ಠರು ಸಹೋದರ. ಪಿತನೆ ನಿಮ್ಮ ನಗಲಿ ನಾವು ಪತಿತಾರಾಧವು ಕ್ಷಿತಿಯೊಳಗೆ ಪಿತನೆ ನಿಮ್ಮ ನಗಲಿ ನಾವು ಪತಿತಾರಾಧವು ಕ್ಷಿತಿಯೊಳಗೆ ಪತಿಯು ತೋರದಾಯ್ತು ನಮಗೆ ಪತಿಯು ತೋರದಾಯ್ತು ನಮಗೆ ಪ್ರತಯಾನೆ ಪ್ರತಯಾನೆ ಪಿತನೆ ನಿಮ್ಮ ನಗಲಿ ನಾವು ಭರತ ಜನಕ 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 ಅಣ್ಣ ಸಹೋದರ, ಪರಮ ಪುರುಷ ರಾಮಚಂದ್ರನ ಪರಮ ಪುರುಷ ರಾಮಚಂದ್ರನ ಕಳೆದುಕೊಂಡದು ಪರಮ ಪುರುಷ ರಾಮಚಂದ್ರನ ಕಳೆದುಕೊಂಡದು ಅರಣವನ್ನು ಬೀಳು ಮಾಡಿದ ಅರಣವನ್ನು ಬಿಟ್ಟು ಮಾಡಿದ ತೀರ ನೀವು ನಮ್ಮ ತೀರ ನೀವು ನಮ್ಮ ನಗಲೆ ಪಿತನೆ ನಿಮ್ಮ ನಗಲಿ ನಾವು ಜನಕ ಜನಕ ಅಣ್ಣ ಸಹೋದರ, ಪೂಜ್ಯರಾದ ತಂದೆಯವರ ಸೇವೆಯನ್ನು ಮಾಡಿ ಕೃತಾರ್ಥರಾದ ನಮ್ಮ ಭರತ ಶತ್ರುಘ್ನರೇ ಪುಣ್ಯಶಾಲಿಗಳಲ್ಲವೇನಣ್ಣ? ಇಲ್ಲ ಸಹೋದರ, ಇಲ್ಲ. ತಂದೆಯವರ ಮರಣ ಕಾಲದಲ್ಲಿ ನಾವುಗಳು ಸಹ ಅವರ ಬಳಿಯಲ್ಲಿರಲಿಲ್ಲ ಸಹೋದರ. ಅಂದರೆ ಅಣ್ಣ, ನಮ್ಮ ನಾಲ್ವರಲ್ಲಿ ಒಬ್ಬರಿಗಾದರೂ ತಂದೆಯವರ ಅಂತ್ಯಕಾಲದಲ್ಲಿ ಅವರ ಸಮೀಪದಲ್ಲಿದ್ದು ಅವರ ಸೇವೆಯನ್ನು ಮಾಡುವ ಭಾಗ್ಯವೂ ಇಲ್ಲದಂತಾಯ್ತಲ್ಲ. ನಾವೆಂತಹ ನಿರ್ಭಾಗ್ಯರು ಸಹೋದರರೇ. ಅಣ್ಣ, ಸಹೋದರ, ನಾವುಗಳು ಅರಣ್ಯಕ್ಕೆ ಬಂದ ಕೆಲವು ಸಮಯಗಳ ನಂತರ ಪೂಜ್ಯರಾದ ತಂದೆಯವರು ಮೃತರಾದರೆಂಬ ವಿಷಯವನ್ನು ವಿಷಯವನ್ನು ನಮ್ಮ ಮಾವನವರಾದ ಯುಧಾಜಿದರ ಪಟ್ಟಣವಾದ
ಕೇಕೆ ನಗರದಿಂದ ಅಯೋಧ್ಯೆಗೆ ಬಂದ ನಂತರ ನಮಗೆ ತಿಳಿಯಿತು. ಆ ನಂತರ ತಂದೆಯವರ ಉತ್ತರ ಕ್ರಿಯಾದಿಗಳನ್ನು ನಡೆಸಿದೆವು ಅಣ್ಣ. ಈಗ ನೀವು ಪಟ್ಟಣಕ್ಕೆ ಬಂದು ನಿಮ್ಮ ವಿಯೋಗದಿಂದ ದುಃಖಿಸುತ್ತಿರುವ ಪ್ರಜೆಗಳನ್ನು, ಮಾತೆಯವರನ್ನು, ನನ್ನನ್ನು ಸಂತೋಷಗೊಳಿಸಬೇಕಾಗಿ ನಿಮ್ಮ ಪಾದಗಳನ್ನು ಹಿಡಿದು ಬೇಡಿಕೊಳ್ಳುವೆನು ಅಣ್ಣ, ಬೇಡಿಕೊಳ್ಳುವೆನು. ಸಹೋದರ, ಪೂಜ್ಯರಾದ ತಂದೆಯವರು ಮಾಡಿರುವ ವಾಗ್ದಾನವನ್ನು, ನಿನಗೆ ನಿಶ್ಚಯಿಸಿರುವ ಈ ರಾಜ್ಯವನ್ನು ನಾನು ತೆಗೆದುಕೊಂಡು ಪಾಪಕ್ಕೆ ಗುರಿಯಾಗಬೇಕೆಂದು ಧರ್ಮಗ್ಧನಾದ ನೀನು ಹೇಳಬಹುದೇ? ಬೇಡ, ಕೋಶಲ ರಾಜ್ಯವು ನಿನ್ನದು. ಸಹೋದರ, ತಂದೆಯವರು ನನಗಾಗಿ ಬಿಟ್ಟಿರುವ ರಾಜ್ಯವನ್ನು ನನ್ನ ಮನಸ್ಫೂರ್ತಿಯಾಗಿ ನಿನಗೆ ಅರ್ಪಿಸುವೆನು. ನೀನಾಗಿಯೇ ಅದನ್ನು ಬಯಸಲಿಲ್ಲವಲ್ಲಣ್ಣ. ಹೀಗಿರುವಲ್ಲಿ ನೀನೇಗೆ ದೋಷಕ್ಕೆ ಗುರಿಯಾಗುವೆ ಅಣ್ಣ? ನಡೆ ಅಣ್ಣ, ಪಟ್ಟಣಕ್ಕೆ ಹೋಗೋಣ, ನಡೆ. ಸಹೋದರ, ಅಣ್ಣ, 14 ವರ್ಷಗಳ ಕಾಲ ಪುರಪ್ರವೇಶ ಮಾಡುವುದಿಲ್ಲವೆಂತಲೂ ಜಟಾ ಒಲ್ಕಳ ದಾರಿಯಾಗಿರುವನೆಂತಲೂ ತಂದೆಯವರಿಗೆ ವಾಗ್ದಾನವನ್ನು ಮಾಡಿ ಬಂದಿರುವ ನಾನು, ತಂದೆಯವರು ಸ್ವರ್ಗಸ್ಥರಾದ ಬಳಿಕ ಅವರ ವಾಗ್ದಾನವನ್ನು ನಿರಾಕರಿಸುವುದೇ? ಬೇಡ, ಕೋಶಲ ರಾಜ್ಯವು ನಿನ್ನದು. ಅಣ್ಣ, ಸಹೋದರ, ಧರ್ಮಜ್ಞನಾದ ನಿನ್ನ ಮಾತಿಗೆ ಪ್ರತಿ ಹೇಳಲು ನಾನು ಶಕ್ತನಲ್ಲ. ನಾವು ನಿಮಗೊದಗಿ ಬಂದಿರುವ 14 ವರ್ಷ ವನವಾಸವನ್ನು ಪೂರೈಸಿ ಅಯೋಧ್ಯೆಗೆ ಹಿಂದಿರುಗುವ ತನಕ, ಅಣ್ಣ ಸಹೋದರ, ನೀವುಗಳು ಅಯೋಧ್ಯೆಗೆ ಹಿಂತಿರುಗುವ ತನಕ ನಾನೂ ಸಹ ಪಟ್ಟಣಕ್ಕೆ ಹಿಂತಿರುಗುವುದಿಲ್ಲ. ಬದಲಿಗೆ ನಿಮ್ಮಂತೆಯೇ ಮುನಿವೃತ್ತಿಯಿಂದ ನಂದಿ ಗ್ರಾಮದಲ್ಲಿ ವಾಸಿಸುವೆನು. ಅಣ್ಣ, ಸಹೋದರ, ರಾಮನೇ, ರಾಘವನೇ, ರಾಮಚಂದ್ರನೇ ನಮ್ಮ ರಾಜನೆಂಬ ಅಣ್ಣ, ಸಹೋದರ, ರಾಮಚಂದ್ರನೇ ನಮ್ಮ ರಾಜನೆಂಬ ಈ ಪ್ರಜೆಗಳ ನಂಬಿಕೆಗಾಗಿ ಅಣ್ಣ, ಸಹೋದರ, ಈ ಪ್ರಜೆಗಳ ನಂಬಿಕೆಗಾಗಿ ನಿಮ್ಮ ಪಾದುಕೆಗಳನ್ನಾದರೂ ಅನುಗ್ರಹಿಸಿಕೊಡಿ ಅಣ್ಣ, ಅನುಗ್ರಹಿಸಿಕೊಡಿ. ಅವುಗಳನ್ನೇ ನಿಮ್ಮ ಪ್ರತಿನಿಧಿ ಎಂದು ಭಾವಿಸಿ ಪಟ್ಟಾಭಿಷೇಕವನ್ನು ಮಾಡಿ ಪೂಜಿಸುತ್ತಾ ನಂದಿ ಗ್ರಾಮದಿಂದಲೇ ರಾಜ ಕಾರ್ಯಗಳನ್ನು ನಡೆಸುವೆನು. ನೀವುಗಳು ನಿಮ್ಮ 14 ವರ್ಷ ವನವಾಸವನ್ನು ಪೂರೈಸಿದ ಮಾರನೇ ದಿನವೇ ನಂದಿ ಗ್ರಾಮಕ್ಕೆ ಬಂದು ನಮಗೆಲ್ಲರಿಗೂ ಆನಂದವನ್ನುಂಟು ಮಾಡಬೇಕಣ್ಣ, ಆನಂದವುಂಟು ಮಾಡಬೇಕು ಅಣ್ಣ. ಸಹೋದರ, ಒಂದು ವೇಳೆ ನೀವು ಬಾರದೇ ಇದ್ದ ಪಕ್ಷದಲ್ಲಿ ಅಣ್ಣ, ಒಂದು ವೇಳೆ ನೀವು ಬಾರದೇ ಇದ್ದ ಪಕ್ಷದಲ್ಲಿ ನಿಮ್ಮ ಸಹೋದರನಾದ ಈ ಭರತನು ಅಣ್ಣ, ನಿಮ್ಮ ಸಹೋದರನಾದ ಈ ಭರತನು ಅಗ್ನಿ ಪ್ರವೇಶವನ್ನು ಮಾಡುವ ಅಣ್ಣ. ಸಹೋದರ, ದಯಮಾಡಿ ನಿಮ್ಮ ಪಾದುಕೆಗಳನ್ನು ಕೊಡಿ ಅಣ್ಣ, ಪಾದುಕೆಗಳನ್ನು ಕೊಡಿ. ಭರತ, ನಿನ್ನಿಷ್ಟದಂತೆ ತೆಗೆದುಕೋ ಪಾದುಕೆಗಳನ್ನು. ಮಾನಸಾದೊಳು ಆನಂದ ಬಾಂಡೆ ಮಾನಸಾದೊಳು ಆನಂದ ಬಾಂಡೆ ಆನಂದ ಬಾಂಡೆ ಬ್ರಹ್ಮಾನಂದ ಬಾಂಡೆ ಆನಂದ ಬಾಂಡೆ ಬ್ರಹ್ಮಾನಂದ ಬಾಂಡೆ ಮಾನಸಾದೊಳು ಆನಂದ ಬಾಂಡೆ
ದೊರೆಯುವುದು